ಆಯಿತಾ. ಓಕೆ ಸರ್, ನೀವು ಆಗಲೇ ಹೇಳಿದ್ರೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ. ಮೋದಿಯವ್ರು ಬಿಡಿ, ಯಾವ ದೇವತಾ ಮನುಷ್ಯ ಆತ, ಬಿಡಿ ಅವ್ರ ಬಗ್ಗೆ ಏನು ಹೇಳೋದು. ಯಾರನ್ನಾರು ಪ್ರಪಂಚದಲ್ಲಿ ಇವತ್ತು ದೇವರ ಅವತಾರ ಇದೆ ಅಂತ ಹೇಳಿದ್ರೆ ಫಸ್ಟ್ ಕಾಣಿಸ್ಕೊಳ್ಳೋದೇ ಮೋದಿ. ಎರಡನೇದು ಯೋಗಿ ಅಂತ ಹೇಳ್ಬೋದು. ಹಾಗೆ ಯಾರು ಸ್ವಾರ್ಥರಹಿತವಾಗಿ ಸೇವೆ ಮಾಡ್ತಾ ಇದ್ದಾರೆ ಅವರನ್ನು ಗುರುತಿಸ್ಬೋದು. ಈ ಸಣ್ಣ ಅಮಿತ್ ಶಾ ಅವರು ಬರ್ತಾರೆ. ಆಮೇಲೆ ಸ್ವಾರ್ಥರಹಿತವಾಗಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ. ಮೋದಿಯವರಂತೂ ಬಿಡಿ, ಆತ ದೇವತಾ ಮನುಷ್ಯ, ಎರಡು ಮಾತಿಲ್ಲ ಬಿಡಿ. ಬರ್ತಾರ ಸರ್ ಮೋದಿ? ಖಂಡಿತ 2024 ಎಲೆಕ್ಷನಲ್ಲಿ ಡೆಫಿನೆಟ್ ಆ ಜಾಗಕ್ಕೆ ಅದೇ ಥರ ಮೋದಿ ಅವ್ರ ಥರ ಯೋಗಿನೇ ಬರಬೇಕು. ಯೋಗಿನೇ ರೈಟ್ ಪರ್ಸನ್, ಸೂಟಬಲ್ ಪರ್ಸನ್. ಆ್ಯಂಡ್ ಎಲ್ಲ ರೀತಿಯಲ್ಲೂ ಭಾರತನ ತುಂಬ ಚೆನ್ನಾಗಿ ಕೊಂಡೊಯ್ದ್ರಲ್ಲಿ ಯೋಗಿ. ಸರ್, ಈಗ JDS ಅಂದರೆ ಒಂದು ರೈತರಿಗೆ ಅಂದ್ಬಿಟ್ಟೇ ಒಂದು ಪಕ್ಷ ಅನ್ನೋ ಥರ ಎಲ್ಲ ಇದೆ. BJP ಆ ಥರ ಯಾವ ಇದಕ್ಕೆ ಸಪೋರ್ಟಿಂಗ್ ಆಗಿದೆ? BJP ಎಲ್ಲವನ್ನೂ ಸೇರಿಸ್ಕೊಳ್ತಾರೆ. ಅಲ್ಲಿ ರೈತ ಇರಲಿ, ಮಹಿಳೆ ಇರಲಿ. ಈಗ ಮೋದಿಯವರು ಒಂದು ಫ್ಯಾಕ್ಟರ್ ಹೇಳಿದರು, ನಮ್ಮದಲ್ಲಿ 4 ಜಾತಿ ಅಂತ, ಮಹಿಳೆ, ಬಡವರು, ಹಿಂದುಳಿದವರು, ಆಯಿತಾ, ಇವರನ್ನು ಸೇರಿಸ್ಕೊಂಡು ಒಂದು 4 ಜಾತಿ ನಮ್ಮಲ್ಲಿರೋದು ಅಂತ. ಕೃಷಿಕರನ್ನು ಕೂಡ ಸೇರಿಸ್ಕೊಂಡ್ರು ಅದರಲ್ಲಿ ಅಲ್ವಾ. ಸೊ ಎಲ್ಲರನ್ನೂ ಒಳಗೊಂಡಂತೆ. ಈಗ ಯಾವುದೋ ಒಂದು ಕ್ಷೇತ್ರಕ್ಕೆ ಮಾತ್ರ ಗಮನ ಕೊಡಲಿಕ್ಕೂ ಆಗಲ್ವಲ್ಲ ಅಲ್ವಾ. ಒಂದು ದೇಶ ಅಂದಮೇಲೆ ಎಲ್ಲ ಕ್ಷೇತ್ರಗಳ ಕಡೆಗೂ ಗಮನ ಹರಿಸ್ಬೇಕಾಗತ್ತಲ್ವಾ. ಅದರಲ್ಲಿ ಕೃಷಿನೂ ಒಂದು ಬಟ್ ಕೃಷಿ ಭಾರತದಲ್ಲಿ ಮೇಜರ್ ಒಂದು ಇದು ಫ್ಯಾಕ್ಟರ್ ಆಗುತ್ತೆ. ಯಾಕೆಂದರೆ ಮೋರ್ ದೆನ್ 70%, ಈಗ ಕಡಿಮೆ ಆಗಿರ್ಬೋದು ಸ್ವಲ್ಪ, ಇಲ್ಲಿ ಎಲ್ಲರೂ ಉದ್ಯೋಗ ಅದೇ ಆಗಿರೋದ್ರಿಂದ ಅದು ಮೇಜರ್ ಫ್ಯಾಕ್ಟರ್ ಆಗುತ್ತೆ. ಬಟ್ ಅದರ ಜೊತೆಗೆ ಎಲ್ಲವೂ ಬೇಕು. ಆರ್ಥಿಕತೆ ಉತ್ತಮ ಆಗಲಿಕ್ಕೆ, ಬೆಳವಣಿಗೆ ಆಗಲಿಕ್ಕೆ, ಪ್ರಗತಿ ಆಗಲಿಕ್ಕೆ ಎಲ್ಲ ಕ್ಷೇತ್ರಗಳು ಅಭಿವೃದ್ಧಿ ಆಗಬೇಕು. ದುರಂತ ಏನಂತಂದರೆ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಮಾತ್ರ ನಾವು ಎಲ್ಲ ಕ್ಷೇತ್ರಗಳನ್ನು ಸಮಾನವಾಗಿ ತೆಗೆದುಕೊಂಡು ಹೋಗ್ತಿರೋದನ್ನ ಕಾಣ್ತಾ ಇದ್ದೀವಿ. ನೀವು ನೋಡ್ತಿದ್ದೀರಿ, ಈ 10 ವರ್ಷಗಳಿಂದ ಈಚೆಗೆ ಎಷ್ಟು ಪ್ರಗತಿ ಆಗ್ತಾ ಇದೆ ಎಲ್ಲ ಕ್ಷೇತ್ರಗಳು. ಯಾಕೆ ಈಗ ಭಾರತ 4ನೇ ಆರ್ಥಿಕತೆ ರಾಷ್ಟ್ರ ಆಗಿದೆ ಅಲ್ವಾ. ಅದೇ ಹೇಗಾಯಿತು? ಇಷ್ಟು ವರ್ಷ ಯಾಕಾಗಿರಲಿಲ್ಲ? ನಾನು ಹಿಂದಿನ ಇಷ್ಟು ವರ್ಷಗಳಲ್ಲಿ ಡೆವಲಪ್ ಆಗಿಲ್ಲ ಅಂತ ಹೇಳ್ತಿಲ್ಲ, ಬಟ್ ಆ ವೇಗ ಇದೆಯಲ್ಲ, ಅಭಿವೃದ್ಧಿ ವೇಗ ಇದೆಯಲ್ಲ, ಅದು ಈಗ ಒಂದು 10 ವರ್ಷಗಳಿಂದ ಈಚೆಗೆ ಬೇಗ ಪಡ್ಕೊಂತು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಆ ಕಾರಣದಿಂದ ಭಾರತ ಇವತ್ತು 4ನೇ ಸ್ಥಾನದಲ್ಲಿದೆ. ಮೋದಿಯವರು ಅವರ ಇದನ್ನು ಹೇಳಿದರು, ಟಾರ್ಗೆಟ್ನೂ ಹೇಳಿದರು, ಮುಂದಿನ ಇನ್ನೊಂದು 2 ವರ್ಷಗಳಲ್ಲಿ 3ನೇ ಸ್ಥಾನಕ್ಕೆ ತರಬೇಕು ನಾನು ಅಂತ. ಹಾಗೆ ಇನ್ನೊಂದು 10 ವರ್ಷಗಳಲ್ಲಿ ಅದನ್ನು 1ನೇ ಸ್ಥಾನಕ್ಕೆ ತರ್ತೀನಿ ಅಂತ ಅವ್ರ ಉದ್ದೇಶ ಇದೆ. ಅದು ಖಂಡಿತ ಸಹಕಾರ ಆಗುತ್ತೆ, ಜನಗಳ ಬೆಂಬಲನೂ ಬೇಕಾಗುತ್ತೆ, ಆಯಿತಾ. ಈಗ ಒಳ್ಳೆ ವ್ಯಕ್ತಿ ಸಿಕ್ಕಿದ್ದಾನೆ ಅಂದಮೇಲೆ ನಾವು ಜನಗಳು ಕೂಡ ಒಳ್ಳೆ ರೀತಿಯಲ್ಲಿ ಅವ್ರನ್ನ ಬೆಂಬಲಿಸೋರು ಬೇಕಾಗುತ್ತೆ. ಬೆಂಬಲಿಸ್ತಾರೆ ಅಂತ ಅನ್ಕೋತೀನಿ. ಯಾಕೆಂದರೆ ಜನಗಳು ನೋಡ್ತಾ ಇದ್ದಾರೆ, ಯಾವುದಕ್ಕೂ ಚ್ಯುತಿ ಆಗದಂತೆ ಪಾಪ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಲ್ವಾ. ಎಲ್ಲರೂ ನೋಡ್ತಾ ಇದ್ದಾರೆ, ಅದರಲ್ಲಿ ಏನೂ ಅನುಮಾನ ಇಲ್ಲ. ಓಕೆ ಸರ್. ಸೊ ನಿಮ್ಮ ಒಂದು ಅಡ್ವೈಸ್ ಕೊಡೋದಾದರೆ ಸರ್, ಈ ಬರೋ ಎಲೆಕ್ಷನ್ಗೆ ಯಾವ ಥರ ಅಡ್ವೈಸ್ ಕೊಡೋದು? ಜನ ಈ ಅಭಿವೃದ್ಧಿಗಳನ್ನು ನೋಡಲಿ, ಗಮನಿಸಿ ಓಟ್ ಹಾಕಲಿ. ನೋಡ್ತಾ ಇದ್ದಾರೆ, ಜನಗಳಿಗೆ ಗೊತ್ತಿಲ್ವಾ ಯಾವ್ಯಾವ ರೀತಿಯಲ್ಲೆಲ್ಲ ಹೊಡಿಲಿಕ್ಕೆ ಟ್ರೈ ಮಾಡೋವಂಥ ಜನಗಳು ಇದ್ದಾರೆ. ಪ್ರತಿಯೊಂದನ್ನು ಇಶ್ಯೂ ಮಾಡ್ತಾರೆ, ಡೆವಲಪ್ಮೆಂಟನ್ನು ಇಶ್ಯೂ ಮಾಡಲಿಕ್ಕೆ ಹೋಗಲ್ಲ ಅಲ್ವಾ. ಬೇರೆ ಬೇಡದಿರೋ ವಿಚಾರಗಳನ್ನು ಇಶ್ಯೂ ಮಾಡಿಕೊಂಡು ಅದನ್ನು ಒಬ್ಬರ ಮೇಲೆ ಒಬ್ಬರನ್ನ ಎತ್ತಿ ಕಟ್ಟಿಕೊಂಡು, ಅದು ಗೊತ್ತಿದೆ, ಎಲ್ಲ ಥರ ಹೊಡಿಲಿಕ್ಕೆ ಟ್ರೈ ಮಾಡ್ತಾರೆ. ಬಟ್ ಮೋದಿಯವರ ವಿಚಾರ ಬಂದಾಗ ಅಭಿವೃದ್ಧಿ ಬಿಟ್ಟರೆ ಬೇರೇನೂ ಕಾಣಿಸ್ತಿಲ್ಲ ಅಲ್ಲಿ. ಏಕೆಂದರೆ ಅವರು ಕೊಟ್ಟಿರೋವಂಥ ಯೋಜನೆಗಳ ಲಾಭ ಪಡ್ಕೊಂಡಿರೋರು ಯಾರು ಅವರನ್ನು ಟೀಕಿಸ್ತಾರೆ ಅವರೇನೆ. ಯಾರು ಅವರನ್ನು ಹೆಚ್ಚಾಗಿ ಟೀಕಿಸ್ತಾರೆ, ಅವರು ಕೊಡ್ತಿರೋ ಯೋಜನೆಗಳ ಲಾಭ ಹೆಚ್ಚಾಗಿ ಪಡ್ಕೊಳ್ತಿರೋರೇ ಅವರು ಈ ದೇಶದಲ್ಲಿ ಅಲ್ವಾ.